ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಹಕ್ಕಿಯ ಜ್ವರ ಕಾಣಿಸಿಕೊಂಡಿದ್ದು ಕುಕ್ಕುಟೋದ್ಯಮಿಗಳಿಗೆ ಆತಂಕ ಹೆಚ್ಚಿಸಿದೆ. ಹೀಗಾಗಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಎಚ್ಚರಿಕೆಯನ್ನು ಸಹ ನೀಡಿದೆ. ಹೌದು, 2 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ, ರಾಯಚೂರು ಜಿಲ್ಲೆಗಳಲ್ಲಿ ಹಕ್ಕಿಯ ಜ್ವರ ಕಾಣಿಸಿಕೊಂಡಿತ್ತು. ಇದೀಗ ಬಳ್ಳಾರಿ ಜಿಲ್ಲೆಯಲ್ಲಿಯೂ ಹಕ್ಕಿಯ ಜ್ವರ ಕಾಣಿಸಿಕೊಂಡಿದ್ದು 2400 ಕೋಳಿಗಳು ಸಾವನ್ನಪ್ಪಿವೆಯಂತೆ. ಹೌದು, ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುರೆಕೊಪ್ಪ ಜಾನುವಾರು ಸಂವರ್ಧನಾ ಕೇಂದ್ರದಲ್ಲಿ ಸಾಗಣೆ ಮಾಡಲಾಗಿದ್ದಂತಹ 2400 ಕೋಳಿಗಳು ಕಳೆದ 1 ವಾರದ ಅವಧಿಯಲ್ಲಿ ಹಕ್ಕಿಯ ಜ್ವರದಿಂದ ಮೃತಪಟ್ಟಿವೆಯಂತೆ. ಸದ್ಯ ಹಕ್ಕಿಯ ಜ್ವರ ಪತ್ತೆಯಾಗಿರತಕ್ಕಂತಹ ಕೋಳಿಗಳಲ್ಲಿ 1020ಕ್ಕೂ ಹೆಚ್ಚು ಕೋಳಿಗಳನ್ನು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ನಾಶಪಡಿಸಲಾಗಿದೆಯಂತೆ. ಇನ್ನು ಹಕ್ಕಿಯ ಜ್ವರ ಕಾಣಿಸಿಕೊಂಡಿರತಕ್ಕಂತಹ ಜಾಗದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯನ್ನ ಅಪಾಯಕಾರಿ ವಲಯ ಎಂಬುದಾಗಿ ಕೂಡ ಗುರುತಿಸಲಾಗಿದ್ದು ಅಕ್ಕಪಕ್ಕದ ಹಳ್ಳಿಗಳನ್ನ ಕಣ್ಗಾವಲಿನಲ್ಲಿ ಇರಿಸಲಾಗಿದೆ. ಇನ್ನು ಕೋಳಿಗಳಲ್ಲಿ ಹಕ್ಕಿಯ ಜ್ವರ ಕಾಣಿಸಿಕೊಳ್ತಾ ಇದ್ದಂತೆ ಚಿಕನ್ ಪ್ರಿಯರಲ್ಲಿ ಭಯ ಶುರುವಾಗಿದ್ದು ರಾಜ್ಯದೆಲ್ಲೆಡೆ ಚಿಕನ್ಗೆ ಬೇಡಿಕೆ ಕಡಿಮೆಯಾಗಿದ್ದು ಮಟನ್ನತ್ತ ಮುಖ ಮಾಡ್ತಾ ಇದ್ದು ಸದ್ಯ ವ್ಯಾಪಾರಸ್ಥರು ನಷ್ಟದಲ್ಲಿದ್ದಾರೆ.